ದ ಡೆವಿಲ್ ಇಸ್ ಅರೈವಿಂಗ್ ಇದೇ ಏಪ್ರಿಲ್ 30ನೇ ತಾರೀಕು ವಿಶ್ವದಾದ್ಯಂತ ಕೆ ಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವು ಪ್ರೇಮ್ ಸರ್ ವರ್ಕ್ಗಳನ್ನು ನೋಡ್ತಾ 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 ನಮಗೆ ಅದೇ ಹಳೆ ರೈತ ಸಂಸ್ಕೃತಿ ನೆನಪಾಗ್ತಾ ಹೋಯಿತು. ಇವತ್ತು ಒಂದು ಹೊಸ ಆಲೋಚನೆಯ ಜೊತೆಗೇ ಜೋಗಿ ಪ್ರೇಮ್ ಸರ್ ನಮ್ಮ ಜೊತೆ ಮಾತನಾಡೋದಕ್ಕೆ ಜಾಯ್ನ್ ಆಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವುದೇ ಒಬ್ಬ ರೈತ ಆದ್ರೂ ಫಸ್ಟು ಬೀಜ ಬಿತ್ತಾನೆ. ಆ ಬೀಜ ಬಿತ್ತೋದ್ರಲ್ಲೇ ಆ ಗಟ್ಟಿತನ ಕಾಪಾಡ್ಕೊಂಡು ಬಿಟ್ಟಿರ್ತಾನೆ. ಅದಾದಮೇಲೆ ಬರೋ ಬೆಳೆ ಎಲ್ರಿಗೂ ಕಣ್ಣುಗಳಿಗೂ ಕಾಣಿಸೋದಕ್ಕೆ ಶುರು ಆಗುತ್ತೆ. ಸಿನಿಮಾನೂ ಅದಕ್ಕೆ ರಿಲೇಟ್ ಮಾಡ್ಕೋಬೋದಲ್ವಾ? ಆಬ್ವಿಯಸ್ಲಿ ನೀವು ಹೇಳೋದು ಕರೆಕ್ಟ್. ನನಗೆ ಅದೇ ಖುಷಿ ಆಯ್ತು ನೀವು ಹೇಳಿದ್ದು. ಒಬ್ಬ ರೈತಂಗೆ ಹೋಲಿಸಿದ್ರಲ್ಲ, ನಾನು ಯಾವಾಗಲೂ ಹೇಳ್ತಿರ್ತೆ, ಪ್ರತಿಯೊಂದು ವಿಷಯನೂ ಅಷ್ಟೇ, ಪ್ರತಿಯೊಂದು ಇದು ಮಾಡ್ಬೇಕಾದ್ರೆ ಯಾರ್ಕಾರು ಉದ್ದೇಶಪೂರ್ವಕವಾಗಿ ಎಲ್ಲದಕ್ಕೂ ಒಂದೊಂದು ರಿಸಂಬಲ್ ಇರುತ್ತೆ, ಹೋಲಿಕೆಗಳಿರ್ತವೆ. ಅದು ಬೇಸಿಕಲಿ ಇವನು ಇರ್ತಾನಲ್ಲ, ಯಾರು ಆ್ಯಸ್ ಎ ಕ್ರಿಯೇಟರ್ ಒಬ್ಬ ಇರ್ತಾನೆ, ಒಬ್ಬ ರೈತ ಇದ್ದಂಗೆ ಅವನು. ನೀವು ಹೇಳ್ದಂಗೆ ಅವ್ನು ಬಿತ್ತುತ್ತಾನೆ, ಬೀಜ ಬಿತ್ತಾನೆ, ಬೆಳಿತಾನೆ. ಈ ಸರಿ ಓಕೆ ಬತ್ತು, ಈ ಸರಿ ಒಂದು ಕಬ್ಬು ಹಾಕಿದ್ವಿ ಬಿಟ್ಬಿಡಿ, ನೆಕ್ಸ್ಟ್ ಭತ್ತ ಹಾಕ್ತಾನೆ, ಆದರೆ ಆಯಿತು, ನೆಕ್ಸ್ಟ್ ಜೋಳ ಹಾಕ್ತಾನೆ. ಸೊ ಎಲ್ಲ ಹಾಕೊಂಡು ಅವ್ನ ಟೇಸ್ಟ್ಗೆ, ಅಂದರೆ ಅವನು ಈ ಭೂಮಿಲಿ, ಈ ಮಣ್ಣಲ್ಲಿ, ಈ ನೀರಿಗೆ, ಈ ವಾತಾವರಣಕ್ಕೆ ಇದೇ ಬೆಳೆ ಬರುತ್ತೆ ಅಂತ ಗೊತ್ತಿರುತ್ತೆ ಅವನಿಗೆ. ಸೊ ಆ ನಾಲೆಡ್ಜು ಒಬ್ಬ ರೈಟರ್ ಆಗಲಿ, ಒಬ್ಬ ಡೈರೆಕ್ಟರ್ಗಾಗಲಿ, ಸೊ ಅದು ಕೂಡ ಇದೇ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಆ ಬೆಳೆ ಬಂದಿಲ್ಲ ಅಂದಾಗ, ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆದಾಗ ಅವನು ಬಿಟ್ಬಿಡಲ್ಲ ಅದನ್ನು ಬಿಡಕ್ಕೆ ಹೋಗಲ್ಲ ಅವನು. ಮತ್ತೆ ತಿರ್ಗಿ ಇಲ್ಲ ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ನಾನು ಬಿತ್ತನೆ ಮಾಡಿರೋ ಇದು ಸರಿ ಇಲ್ವೇನೋ, ಸೊ ಮತ್ತೆ ಮತ್ತೆ ಮಾಡ್ತಾನೆ. ಎಸ್ ಎ ರೈಟ್ರು ಹಂಗೆ, ಒಬ್ಬ ಡೈರೆಕ್ಟ್ರು ಹಂಗೆ. ಹ್ಯಾಟ್ಸ್ ಆಫ್ ಯು. ಸೊ ಚೆನ್ನಾಗಿ ಹೇಳಿದ್ರಿ ನೀವು ಅದನ್ನು. ನೈಸ್. ಸೊ ಹೋಲಿಕೆ ಮಾಡೋಂಗಿದ್ರೆ 100% ರೈತರಿಗೆ ಹೋಲಿಕೆ ಮಾಡ್ಬೇಕು ನಾವು. ಸರ್, ನಮ್ಮ ಮನಸ್ಸಿಗೆ ಇಷ್ಟ ಆಗುವಂಥ ಕೆಲಸಗಳನ್ನು ಲೆಕ್ಕ ಹಾಕಕ್ಕೆ ಹೋಗ್ಬಾರ್ದಂತೆ. ಆದರೂ ನಾನು ಬರೋವಾಗ ಲೆಕ್ಕ ಹಾಕ್ತಾ ಹೋದೆ. ಇದು 9ನೇ ಸಿನಿಮಾ ನಿಮ್ಮದು. ಪ್ರತಿಯೊಂದು ಸಿನಿಮಾನೂ ಒಂದು ಅನುಭವದ ಲೋಕ ಕಟ್ಕೊಡುತ್ತೆ. ಕೆ ಡಿಯಲ್ಲಿ ಯಾವ ಪ್ರೇಮ್ ಅವರನ್ನು ನೋಡ್ಬೋದು ನಾವು? ಕೆ ಡಿ ಅಂದ ತಕ್ಷಣ ಇವಾಗಿನ ಜನ್ರೇಷನ್ ಸ್ಟೈಲಿಗೆ ಮಾಡಿರೋ ಸಿನಿಮಾ. ಬಟ್ 1970-75 ಆ ಕಾಲದಲ್ಲಿ ನಡೆಯೋ ಒಂದು ಸ್ಟೋರಿ, ಅದೊಂದು ರಿಯಲ್ ಸ್ಟೋರಿ. ಬಟ್ ಅದನ್ನು ನಾವು ಸಿನಿಮ್ಯಾಟಿಕ್ಗೆ ತುಂಬ ವೈಭೀಕರಣ ಮಾಡಿದ್ದೀವಿ. ತುಂಬ ಸಿನಿಮ್ಯಾಟಿಕ್ ಅಂದರೆ ನಿಮ್ಗೆ ಗೊತ್ತೇ ಇದೆ. ಸೊ ಒಂದೊಂದು ಫ್ರೇಮು ಬ್ಯೂಟಿ, ಒಂದೊಂದು ಫ್ರೇಮು ಸೊ ಲ್ಯಾವಿಶ್. ಸೊ ಬಟ್ ಇಟ್ ಈಸ್ ಅ ರಿಯಲ್ ಸ್ಟೋರಿ. ಸೊ ಈಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ಇಂಡಿಯನ್ ಸಿನಿಮಾ ಅಂತ ನಾವೇನು ಹೇಳ್ತೀವಿ, ಸೊ ಕರ್ನಾಟಕದಲ್ಲದೆ ಬೇರೆ ಕಡೆ ಎಲ್ಲ ಭಾಷೆಗಳಲ್ಲೂ ಮತ್ತು ಎಲ್ಲ ಕಡೆ ಪ್ರಪಂಚಾದ್ಯಂತ ರಿಲೀಸ್ ಆದಾಗ, ಸೊ ನಾವು ಬೇರೆ ಸಿನಿಮಾಗಳಿಗೆ ಹೋಲಿಕೆ ಮಾಡಿದಾಗ, ಸೊ ಅವ್ರಿಗಿಂತ ಒಂದು ಪಟ್ಟು ಮೇಲಿರಬೇಕು ಅನ್ನೋ ಒಂದು ದೃಷ್ಟಿಯಿಂದ ವೈಭೀಕರಣ ಮಾಡಿರ್ತೀವಿ. ಸೊ ಅದು ರಿಯಲಿಸ್ಟಿಕ್ ಸ್ಟೋರಿ ಕತೆ. ಆ್ಯಂಡ್ ಎಮೋಷನ್ಸ್ ಅಂತೂ ಬಿಟ್ಕೊಡೋ ಮಾತೇ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬನು, ನೀವೇನೋ ಜಂಜಿ ಅಂತ ಹೇಳ್ತೀವಲ್ಲ, ಗೊತ್ತಾ? ಜಂಜಿ ಇದ್ರೂ ನಿಮ್ಗೆ ವಿತೌಟ್ ಎಮೋಷನ್ ಹೆಂಗಿರ್ತೀರಿ ನೀವು? ವಿತೌಟ್ ಲವ್ ಹೆಂಗಿರ್ತೀರಿ? ವಿತೌಟ್ ಮದರ್ ಹೆಂಗಿರ್ತೀರಿ? ವಿತೌಟ್ ಅಪ್ಪ ಅಮ್ಮ ಹೆಂಗಿರ್ತೀರಿ? ವಿತೌಟ್ ಅಜ್ಜಿ ಹೆಂಗಿರ್ತೀರಿ? ಈ ಎಮೋಷನ್ಸ್ ಎಲ್ಲ ಏನು ಜಂಜಿ ಇದಾಗಲ್ಲ. ಸುಮ್ಮನೆ ಹೇಳ್ಬೋದು ನಾವು ಜಂಜಿ ಸ್ಟೈಲ್, ದಿಸ್ ಇಸ್ ಜಂಜಿ ಸ್ಟೈಲ್. ವಾಟ್ ಇಸ್ ಅ ಜಂಜಿ ಸ್ಟೈಲ್ಗೆ ಓಕೆ, ಬಟ್ ಎಮೋಷನ್, ಸೊ ಆ ಎಮೋಷನ್ಸ್ ಅಂತೂ ಕ್ಯಾರಿ ಮಾಡಿದ್ದೀನಿ. ಆ್ಯಂಡ್ ಇವಾಗಿನ ಇದಕ್ಕೆ ಅಂದರೆ ತುಂಬ ಒಂದು ಒಳ್ಳೆ ಒಂದು ನಾರ್ಮಲ್ ಒಬ್ಬ ಹುಡುಗನ ಕಥೆನೇ ಹೇಳಿದ್ದೀನಿ. ಬೆಂಗಳೂರು ಸಿಟಿಲಿ ಆ ಕಾಲದಲ್ಲಿ ನಡೆದದ್ದು ಒಂದು ಹುಡುಗನ ಕಥೆನ ಹೇಳಿದ್ದೀನಿ, ನಾರ್ಮಲ್ ಒಂದು ಹುಡುಗನ ಕಥೆ. ಜೋಗಿ ಪ್ರೇಮ ಅವರು ತಮ್ಮ ಜೊತೆ ಹೆಜ್ಜೆ ಹಾಕಿದವ್ರನ್ನ, ಕೆಲಸ ಮಾಡಿದವ್ರನ್ನ ಬಿಟ್ಕೊಡಲ್ಲ ಅಷ್ಟು ಸುಲಭವಾಗಿ. ಒಂದ್ಸಲ ಯಶ್ ಶೆಟ್ರು ಸಿಕ್ಕಿದಾಗ ಆ ಘಟನೆಗಳನ್ನೆಲ್ಲ ರೀಕಾಲ್ ಮಾಡ್ಕೊಳ್ತಾ ಇದ್ರು. ಕೆ ಡಿ ಸೆಟ್ಟಲ್ಲಿ ಕೆಲಸ ಮಾಡ್ತಾ ನನ್ನ ಕಿವಿಗೆ ಕೆಲವು ಮಾತುಗಳು ಬೀಳ್ತಾ ಇದೆ. ನಾವು ಹಳೆ ಎಕ್ಸ್ಕ್ಯೂಸ್ ಮೀ ಕರಿಯ ಜೋಗಿ ಪ್ರೇಮ್ ಅವ್ರನ್ನ ನೋಡ್ತಾ ಇದ್ದೀವಿ ಸೆಟ್ಟಲ್ಲಿ ಅಂತ. ಅದು ನಿಮ್ಮ ಗಮನಕ್ಕೆ ಬಂತ? ಇಲ್ಲ. ಸೊ ನೋಡಿ, ಸಿನಿಮಾ ನೋಡಿದವರು ಟ್ರೈಲರ್ ರಿಲೀಸ್ ಆಗಿದೆ ಅದನ್ನು ನೋಡಿದವರು ಅದೇ ಹೇಳ್ತಾರೆ. ಮತ್ತು ಬ್ಯಾಕ್ ಸಿನಿಮಾ ಆ ಸ್ಟೈಲ್ ಸಿನಿಮಾ ಪ್ರೇಮ್ ಅವರು ಮಾಡ್ಯಾರ. ನನಗೆ ಫಸ್ಟು ಟ್ರೈಲರ್ ನೋಡ್ಬಿಟ್ಟು ಧ್ರುವ ಫೋನ್ ಮಾಡ್ದೆ ನನಗೆ, ನೋಡ್ಬಿಟ್ಟು ಅಣ್ಣ ಐ ಲವ್ ಯು ಅಣ್ಣ, ಪ್ರೇಮ್ ಇಸ್ ಬ್ಯಾಕ್ ಅಂತ. ಸೊ ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಅದೇ ಯಾವಾಗಲೂ ಶಕ್ತಿಗಳು ಸೇರಿದ್ರೆ ಒಳ್ಳೆ ಕೆಲಸ ಆಗತ್ತೆ ಅಂತ ಹೇಳ್ತೀವಿ. ಧ್ರುವ ಸರ್ಜಾ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಒಳ್ಳೆ ಕೆಲಸಗಳನ್ನ ಲೆಕ್ಕ ಇಡಬಾರ್ದು ಅಂತ ಈಗಷ್ಟೇ ಮಾತಾಡ್ತಾ ಇದ್ದೆ. ನಿಮ್ಮದು 6ನೇ ಸಿನಿಮಾ ಇದು, ಏನು ಹೇಳ್ತೀರಾ? 6ನೇ ಸಿನಿಮಾ ಅಂತ ನೀವೇ ಹೇಳಿದ್ರಲ್ಲ. 6ನೇ ಸಿನಿಮಾ ಏನು ಅಂದರೆ ತುಂಬ ಶ್ರದ್ಧೆ ಭಯಭಕ್ತಿಯಿಂದ ಮಾಡಿರೋ ಸಿನಿಮಾ ಕೆ ಡಿ. ಇದೇ 30ನೇ ತಾರೀಕು, ಏಪ್ರಿಲ್ 30ನೇ ತಾರೀಕು ಬಿಡುಗಡೆ ಆಗ್ತಿದೆ. ದಯವಿಟ್ಟು ನೀವು ಎಲ್ಲರೂ 2 ಅವರ್ 20 ನಿಮಿಷ ನಿಮ್ಮ ಸಮಯ ಕೊಟ್ಟು ಒಂದು ಒಳ್ಳೆ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಸರ್, ಬಹಳ ಸೌಮ್ಯವಾಗಿ ಮಾತಾಡ್ತಾರೆ. ರಕ್ತ ಹೇಗೆ ಹರಿಸ್ತಾರೆ ಧ್ರುವ ಸರ್ಜಾ? ಇಲ್ಲ, ಅವನು ಯಾವಾಗಲೂ ಸೌಮ್ಯನೇ. ಮುಲಾಜಿಲ್ದಂಗೆ ಹರಿಸ್ತಾರೆ ಕ್ಯಾರೆಕ್ಟರಲ್ಲಿ. ಹೆಂಗೆ ಹರಿಸ್ತಾರೆ? ಪಾತ್ರ ಅದು, ಕಾಳಿದಾಸನ ಪಾತ್ರ ಅದು. ಅವನ್ನ ನೀವು ನೋಡಿದಾಗ, ಕಾಳಿದಾಸನಾಗಿ ನೀವು ನೋಡಿದ್ರೆ ಸ್ಕ್ರೀನ್ ಮೇಲೆ, ಇವನು ಯಾರೋ ನನ್ನ ತಮ್ಮ ಆಗಿರಬಾರ್ದ, ನಮ್ಮ ಅಣ್ಣ ಆಗಿರಬಾರ್ದ ಅಂತ ಅನ್ಸ್ಬಿಡುತ್ತೆ. ನಮ್ಮ ಮನೇಲಿ ಇವನೊಬ್ಬ ಆಗಿರ್ಬೇಕು ಕಣೆ ಅಂತ ಅನ್ಸ್ಬಿಡುತ್ತೆ. ಆ ಥರ ಮುಗ್ಧವಾಗಿ
ಆ ಥರ ಮಾಡಿದ್ದಾನೆ ಅವನು. ನನಗೆ ಯಾವಾಗಲೂ ಎಲ್ಲರೂ ನನಗೆ ಹೇಳ್ತಾರೆ, ಏನು ಕಾಣ್ತಾನೆ ರೀ ಧ್ರುವ ಈ ಪಿಕ್ಚರಲ್ಲಿ, ಏನು ಮಾಡಿದಾನೆ ರೀ ಸಖತ್ತ ಮಾಡಿದ್ದಾನೆ ಅಂತ. ನಾನು ಫಸ್ಟ್ ಸೀನ್ ನೋಡಿದಾಗ್ಲೇ ಅದನ್ನು ನಾನು ಆವಾಗಲೇ ಎಲ್ಲರಿಗೂ ಹೇಳ್ಬಿಟ್ಟಿದೆ, ಇವನು ಓಪನಿಂಗ್ ಸೀನಲ್ಲೇ ಎಲ್ಲರನ್ನೂ ಹಿಡಿದಿಟ್ಕೊತಾನೆ ಆಡಿಯನ್ಸ್ನ, ನಾನು ಇದೀನಿ ಬಂದರು ಅಂತಾನೆ, ಅಷ್ಟು ಕೆಪಾಸಿಟಿ ಅವನಿಗಿದೆ. ಸೊ ಬಿಕಾಸ್ ಆ ಪಾತ್ರ ಆ ಥರದ್ದು ಹೋಗ್ತಿದೆ, ಅದರಲ್ಲಿ ಮುಳುಗಿದ್ದಾನೆ ಅವನು. ದಿನ ಬೆಳಗಾದ್ರಲ್ಲಿ ಬಂದು ನಿಂತ್ಕೊಳ್ಳುವ, ಸೊ ಹೆಂಗೆ ಏನು ಅಂತ ಅಂದ್ಬಿಟ್ಟು. ಸೊ 100% ಗೆದ್ದೇ ಗೆಲ್ಲುತ್ತೆ ಆ ಪಾತ್ರ. ಪ್ರತಿಯೊಬ್ಬ ಮನಸ್ಸು, ಪ್ರತಿಯೊಬ್ಬ ಮನೆ ಮಗನಾಗಿರ್ತಾನೆ ಆ ಪಾತ್ರದಲ್ಲಿ. ಧ್ರುವ ಸರ್ ಯಾವಾಗಲೂ ಸಿಕ್ಕಾಗ ಮನೆ ಮಗ ತಮ್ಮನ ಥರ ನೋಡ್ತಾರೆ ಪ್ರೇಮ್ ಸರ್ರು. ಫೀಲ್ಡಲ್ಲಿ ಕೆಲಸ ಮಾಡುವಾಗ ಡೈರೆಕ್ಟ್ರೆ ಯಾವಾಗ್ಲೂ, ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ. ಆ್ಯಸ್ ಎ ಡೈರೆಕ್ಟ್ರಾಗಿ ಒಬ್ಬ ಅಣ್ಣನಾಗಿ ಇಷ್ಟು ವರ್ಷಗಳ ಡೈರೆಕ್ಷನ್ ಪ್ರೀತಿಯನ್ನು ಹೇಗೆ ನೋಡ್ತೀರಾ ನೀವು? ಪ್ಯಾಷನ್ ಅನ್ನೋದಿದೆಯಲ್ಲ, ದಟ್ ವಿಲ್ ಡ್ರೈವ್. ನೀವು ಇರೆಸ್ಪೆಕ್ಟಿವ್ ಆಫ್ ಹೂ ಎವರ್ ಯು ಆರ್, ನೀವು ಯಾರಾದರೂ ಆಗಿರಲಿ, ಕ್ಯಾಮ್ರಾ ಮುಂದೆ ಬಂದಾಗ ಡೈರೆಕ್ಟ್ರ್ ಕಮಾಂಡಿಂಗ್ ಇದೆಯಲ್ಲ, ಏಕೆಂದರೆ ಅವರು ಅದನ್ನು ಅನುಭವಿಸಿರ್ತಾರೆ, ಆ ಕ್ಯಾರೆಕ್ಟ್ರನ್ನ ಫೀಲ್ ಮಾಡಿ, ಅದಕ್ಕೆ ಅಂತಲೇ ಬರ್ದಿರೋ ಅಂಥ ಕ್ಯಾರೆಕ್ಟ್ರು ಬೇರೆ ಥರ ಆ್ಯಕ್ಟ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಬಂದು ಇಲ್ಲ ಈ ಕ್ಯಾರೆಕ್ಟ್ರ್ ಹಿಂಗೆ ಮಾಡಲ್ಲ, ಈ ಥರ ನಡ್ಕೊಳ್ಳಲ್ಲ, ಹಿಂಗೆ ಮಾಡಬೇಕು. ಸೊ ಈ ಥರ ಗೆಟ್ ಇನ್ ಟು ದ ಕ್ಯಾರೆಕ್ಟರ್. ಅದಕ್ಕೇನೋ 1-2 ದಿವಸ ಆಯಿತು. ನಾವು ಅಲ್ಲದೆ ಕ್ಯಾರೆಕ್ಟರ್ ನಾವು ಪ್ಲೇ ಮಾಡೋಕ್ಕೆ ಹೋದಾಗ ಮ್ಯಾಜಿಕ್ ಅಂತೂ ಅಲ್ಲ, ಅಟ್ಲೀಸ್ಟ್ 1-2 ಡೇಸ್ ಆಗುತ್ತೆ. ನನಗೆ ತುಂಬ ಕಂಫರ್ಟ್ ಝೋನ್ ಕೊಟ್ಟು ಸ್ಟಾರ್ಟಿಂಗ್ ಚಿಕ್ಕ ಮಾಂಟೇಜಿಂದ ಸ್ಟಾರ್ಟ್ ಮಾಡಿಸಿ ಕ್ಯಾರೆಕ್ಟ್ರ್ ಒಳಗೆ ಕರ್ಕೊಳ್ಳೋದೂ ಒಂದು ಆರ್ಟ್. ಅದು ಈ ಥರ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಐ ವಾಸ್ ವೆರಿ ಕಂಫರ್ಟಬಲ್. ಸರ್ ನಾನು ನಿಮಗೆ ಕೇಳಬೇಕು, ಈ ಸಿನಿಮಾದಲ್ಲಿ 3 ಜನ ಡೈರೆಕ್ಟರ್ಗಳು ಕೆಲಸ ಮಾಡಿದ್ದಾರೆ. ಒಂದು ನೀವು, ಇನ್ನೊಂದು ರವಿಚಂದ್ರನ್ ಸರ್ರು, ಇನ್ನೊಂದು ರಮೇಶ್ ಅರವಿಂದ್ ಸರ್ರು. ಈ ಘಟಾನುಘಟಿಗಳ ಮಧ್ಯೆ ಸಿನಿಮಾವನ್ನು ತುಂಬ ಆರಾಧಿಸೋವಂಥ ಧ್ರುವ ಸರ್ಜಾ ಅವರು ಹೇಗೆ ಕಾಣಿಸ್ತಾರೆ ನಿಮಗೆ? ಅದ್ಭುತವಾಗಿ ಕಾಣ್ತಾನೆ. ಅವಾಗಲೇ ಹೇಳಿದೆ, ನೀವು ತುಂಬ ಎಕ್ಸ್ಪ್ಲೇನ್ ಮಾಡಿದೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಕಾಣ್ತಾನೆ. ಆಮೇಲೆ ತಿರುಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಎಂಟೈರ್ ಸಿನಿಮಾನ ಅವನೊಬ್ಬ ಹೋಲ್ಡ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಇವನೋ ಜೋಗಿ ನೋಡಿದ್ರಿ ನೀವು, ಥಿಯೇಟ್ರಿಂದ ಇದು ಹೊರಗಡೆ ಬಂದಾಗ ಶಿವಣ್ಣನ ನೋಡಿದಾಗ ಯಪ್ಪ ಅನ್ಸೋದು, ಇವನು ನೋಡಿದಂಗೆ ಅನ್ಸ್ಬಿಡುತ್ತೆ. ಈಗ ಇದರಲ್ಲಿ ಹೋಲ್ ಸಿನಿಮಾನ ಹಿಂಗೆ ತಪ್ಕೊಂಡು ಕರ್ಕೊಂಡು ಹೋಗ್ತಾನೆ ಅವನು, ಅಷ್ಟು ಇದಾಗಿ ಮಾಡಿದ್ದಾನೆ. ಎಲ್ಲರೂ ಒಟ್ಟಿಗೆ ಇಟ್ ಈಸ್ ಅ ಫ್ಯಾಮಿಲಿ ಡ್ರಾಮಾ. ತುಂಬ ಎಮೋಷನ್ಸ್ಗೆ ಒತ್ತು ಕೊಟ್ಟಿರೋಂಥ ಕತೆ ಇದು. ಆ್ಯಂಡ್ ಎಮೋಷನ್ ಎಸ್ಪೆಷಲಿ ಎಲ್ಲ ಫ್ಯಾಮಿಲೀಸ್ಗೆ, ಹೆಣ್ಮಕ್ಳಿಗೆ ಇಷ್ಟ ಆಗೋವಂಥ ಸಿನಿಮಾ. ಯಾಕೆಂದರೆ ಫ್ಯಾಮಿಲಿ ವ್ಯಾಲ್ಯೂಸ್ ಹೇಳಿದರೆ ಯಾರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು, ಯಾವ ರೀತಿ ಗೌರವಿಸ್ಬೇಕು ಅನ್ನೋದು, ಆ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅಂದರೆ ತುಂಬ ಸೆನ್ಸಿಬಲಾಗೆ, ತುಂಬ ಹೇಳ್ದೇನೆ ನಮಗೆ ಅರ್ಥ ಆಗಂಗೆ. ನಿಮ್ಗೆ ಆ ಸಾಂಗ್ ಕೇಳಿದ್ರೆ ಗೊತ್ತಾಗುತ್ತೆ, ಅಣ್ತಮ್ಮ ಜೋಡೆತ್ತು. ಏಕೆಂದರೆ ಒಂದು ತಾಯಿನ ಭಾಗ ಮಾಡ್ಕೊತಾರೆ ಅಂತೆಲ್ಲ ಬರ್ದಿದ್ರೆ ನಿಮಗೆ ಆ ಡೆಪ್ತು ಗೊತ್ತಾಗೋಗುತ್ತೆ. ಸೊ ಇಟ್ ಈಸ್ ಅ ಫ್ಯಾಮಿಲಿ ಸಬ್ಜೆಕ್ಟ್ ಅಂತ ನೋಡಿದ್ರೆ ನಿಮ್ಗೆ ಖಂಡಿತ ಎಕ್ಸಾಜರೇಟ್ ಮಾಡಲ್ಲ, ಖಂಡಿತ ಇಟ್ ಈಸ್ ಅ ಗುಡ್ ಫಿಲ್ಮ್ ಅಂತ ನೀವು ಆಚೆ ಬರ್ತೀರಿ. ಆಗ ಅದ್ದೂರಿ ಫಸ್ಟ್ ಶೋ ಸಾಗರ ಥಿಯೇಟ್ರಲ್ಲಿ ರಿಲೀಸ್ ಆಗಿದ್ದಾಗ ಹೊಸ ಹೀರೋ ಯಾರಿಗೂ ಗೊತ್ತಿರಲಿಲ್ಲ ಧ್ರುವ ಸರ್ಜಾ ಅವರು. ಅಲ್ಲಿಂದ ಒಂದು ಜರ್ನಿ ಇದೆ, ಒಂದು ಹೋರಾಟ ಇದೆ, ಒಂದು ಸರ್ಚ್ ಇದೆ, ಪಾಸಿಟಿವ್ ಸರ್ಚ್ ಇದೆ, ಮಾಡಿದ್ರೆ ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂತ. ಇಷ್ಟು ವರ್ಷಗಳಲ್ಲಿ ನಿಮಗೆ ಸಿನಿಮಾ ರಂಗ ಕಲಿಸ್ಕೊಟ್ಟಂಥ ಪಾಠಗಳೇನು? ಸಿನಿಮಾ ರಂಗ ಕಲಿಸ್ಕೊಟ್ಟಂಥ ಪಾಠಗಳೇನು? ಸಿನಿಮಾ ರಂಗ ಭಾರಿ ಕಲಿಸ್ಕೊಟ್ಟಿದ್ದೆ ಬ್ರೋ. ಬಟ್ ಮನೇಲಿ ಹೇಳ್ಕೊಟ್ಟಿದ್ದಂಥ ಪಾಠ ಪಾಲಿಸ್ಕೊಂಡು ಹೋದ್ರೆ ಸಾಕು, ಇನ್ನು ಅದಕ್ಕಿಂತ ದೊಡ್ಡ ಪಾಠ ಬೇಡ. ನಮ್ಮ ಅಂಕಲೆಲ್ಲ ಹೇಳಿರೋದು ತುಂಬ ಸ್ಮಾಲ್ ಲೆಸನ್ಸ್. ಏನಂದರೆ, ನೀನು ಏನು ಮಾಡಬೇಕು ಅಂತ ಹೇಳ್ಕೊಡೋಕೆ ಹೋದ್ರೆ ಮಗನೇ, ಅದಕ್ಕೆ ಒಂದು ಯುಗನೂ ಸಾಲದು. ನೀನು ಏನು ಮಾಡಬಾರ್ದು ಅಂತ ಹೇಳ್ಕೊಟ್ಟು ಬಿಡ್ತೀನಿ. ಮೋಸ ಮಾಡಬೇಡ, ಸುಳ್ಳು ಹೇಳ್ಬೇಡ, ಯಾರಿಗೂ ಅನ್ಯಾಯ ಮಾಡಬೇಡ. ಈ 3 ಬಿಟ್ಟು ಇನ್ನೇನಾದರೂ ಮಾಡು, ಎಲ್ಲ ಒಳ್ಳೆಯದೇ ಆಗುತ್ತೆ. ಇಷ್ಟೇ ಹೇಳ್ಕೊಟ್ಟಿರೋದು. ಸೊ ಏನು ಮಾಡಬೇಕು ಅನ್ನೋದು ಸಾಗರದಷ್ಟಿದೆ ಕಲಿಯೋದು. ಏನು ಮಾಡಬಾರ್ದು ಅನ್ನೋದು ಬೇಸಿಕ್ ಕಲ್ತ್ಕೊಂಡ್ಬಿಟ್ರೆ ಎವ್ರಿಥಿಂಗ್ ವಿಲ್ ಬಿ ಸಿಂಪಲ್. ಸರ್ ಪ್ಯಾನ್ ವರ್ಲ್ಡು, ಪ್ಯಾನ್ ಇಂಡಿಯಾ ಏನೇನೋ ಅಪ್ರೋಚ್ಗಳು ಬಂದಿದೆ. ಅದಕ್ಕೆ ಯಾವ ರೀತಿ ರೆಡಿ ಆಗಿದ್ದೀರಾ ಸರ್, ಆ್ಯಸ್ ಅ ಒಂದು ಶಕ್ತಿಯಾಗಿ, ಒಂದು ಎನರ್ಜಿ ಫೋರ್ಸ್ ಆಗಿ? ನೋಡಿ, ಶಕ್ತಿಯಾಗಿ KVN ಪ್ರೊಡಕ್ಷನ್ ಹಿಂದೆ ನಿಂತಿದೆ, ಶಕ್ತಿಯಾಗಿ. ಸೊ ಅವರು ಎಂಟೈರ್ ಸಿನಿಮಾ, ಭಾರತದ ಚಿತ್ರರಂಗ ಅವರು ವೆಲ್ ನೋನ್, ಎಲ್ಲ ಕಡೆ ಸಿನಿಮಾ ಮಾಡಿರೋದ್ರಿಂದ ಅವರು ವೆಲ್ ನೋನ್. ಅವರು ಪ್ಲ್ಯಾನ್ ಮಾಡಿದ್ದಾರೆ. ಸೊ ನಾವೇನೇ ಮಾಡಿದ್ರು ಅವ್ರು ಶಕ್ತಿಯಾಗಿದ್ದಾರೆ. ಬಟ್ ಅವ್ರ ಜೊತೆ ಅವ್ರು ಹೆಂಗೆ ಯಾವ ಥರ ಮೂವ್ ಮಾಡ್ತಿದ್ದಾರೆ ಆ ಮಟ್ಟಿಗೆ ನಾನಾಗಲಿ ಧ್ರುವ ಆಗಲಿ ಎಂಟೈರ್ ನಮ್ಮ KD ಚಿತ್ರದನ್ನು ಹೋಗುತ್ತೆ. ಸೊ ಅವ್ರಿಗೆ ನಿಂತ್ಕೊತೀವಿ. ಎನಿಥಿಂಗ್ಸ್, ಎನಿವೇರ್ ಇಸ್ ಗೋ ಎನಿವೇರ್, ಲೆಟ್ಸ್ ಗೋ ಟು ಫೈಟ್ ಅಂತೀವಲ್ಲ ಹಂಗೆ. ಸರ್ ನೀವು ಪ್ರಾಮಾಣಿಕವಾಗಿ ಹೇಳಬೇಕು, ಇಡೀ ಚಿತ್ರತಂಡದಲ್ಲಿ ಯಾರು ಅಲ್ಟಿಮೇಟ್ KD?
ಪ್ರೇಮ್ ಸರ್ ನಿಜವಾಗ್ಲೂ ಇವಾಗ ನಾನು ಬರೀ ನನ್ನ ಪಾತ್ರ ನಾವು ನೋಡೋದು, ನಾನು ನನ್ನ ಪಾತ್ರಕ್ಕೆ ಜಸ್ಟಿಫಿಕೇಶನ್ ಕೊಡೋದು. ಹೀರೋಯಿನ್ ಸರಿಯಾಗಿ ಮಾಡಿಲ್ಲ ಅಂದರೆ ನನ್ನ ರೆಸ್ಪಾನ್ಸಿಬಿಲಿಟಿನಾ? ಈಗ ರಮೇಶ್ ಸರ್ ಬೇರೆ ಥರ ಮಾಡಿದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ. ಯಾರನ್ನ ಮಾಡಿದ್ರು ಯಾರು ರೆಸ್ಪಾನ್ಸಿಬಿಲಿಟಿ? ಡೈರೆಕ್ಟರ್. ಸೊ ಯಾರು ನಿಜವಾದ ಕೇಳಿ? ಓಕೆ ಸರ್, ಫೈನಲಿ 30ನೇ ತಾರೀಕು ಕನಸು ಬರ್ತಾ ಇದೆ, ನಿಮ್ಮ ಫೈನಲ್ ರಿಯಾಕ್ಷನ್ಗಳು ಕೊಟ್ಟು. ಕನಸಿನ ಕೂಸು. ನನಗೆ ಭಾಳ ತುಂಬ ಇಷ್ಟವಾಗಿ ಅವನೊಟ್ಟಿಗೆ ಕೆಲಸ ಮಾಡಿದೆ ನಾನು. ಆ್ಯಂಡ್ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಸೊ ಇದೇ 30ಕ್ಕೆ ಬರ್ತಿದೆ KD ಸಿನಿಮಾ. ನೀವು ನೋಡ್ಬೇಕಂದ್ರೆ ಈಗ ಏನು ಟ್ರೈಲರ್ ನೋಡಿದ್ದೀರಾ, ಇದು ಸ್ವಲ್ಪ ದೊಡ್ಡ ಲೆಂತ್ ಟ್ರೈಲರ್ ಅಷ್ಟೇ. ಸಿನಿಮಾ ಇಸ್ ಅ ಟ್ರೈಲರ್. ಇದು ನೀವು ಪ್ರತಿ ಫ್ರೇಮು, ಪ್ರತಿ ಸೀನ್ಗಳು, ಪ್ರತಿ ಕ್ಯಾರೆಕ್ಟರ್ಗಳು ನೋಡಿದಾಗ ಅನಿಸುತ್ತೆ KD ಸಿನಿಮಾ. ಸೊ ಒಂಥರ ಟ್ರೈಲರ್ ಇದ್ದಂಗೆ ಇರುತ್ತೆ. ವಿಜುವಲ್ ಟ್ರೀಟ್. ಇಟ್ ಈಸ್ ಅ ವಿಜುವಲ್ ಟ್ರೀಟ್ ಫಾರ್ ಶೋರ್. ಬನ್ನಿ, ದಯವಿಟ್ಟು ಸಿನಿಮಾ ನೋಡಿ. ಎಲ್ಲರೂ ಒಟ್ಟಿಗೆ, ಫ್ಯಾಮಿಲಿ ಒಟ್ಟಿಗೆ ಸಿನಿಮಾ ನೋಡ್ಬೋದು ಅದ್ಭುತವಾಗಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇನ್ನೇನು ಕೇಳಕ್ಕೆ ಸಾಧ್ಯ ನಾವು? ಐ ಲವ್ ಯು. ಇಷ್ಟು ವರ್ಷ ಕೈ ಹಿಡಿದು ಕರ್ಕೊಂಬಂದಿದ್ದೀರಾ, ಇನ್ಮೇಲೂ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಓಕೆ ಸರ್, ಏಪ್ರಿಲ್ 30ಕ್ಕೆ ಸಿಗೋಣ. ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀವು ನಿಮ್ಮ ಫ್ಯಾಮಿಲಿ ಜೊತೆ ನೋಡಬೇಕು ಸಿನಿಮಾನ, ಓಕೆನಾ? ಹಲೋ ಕ್ಯಾಮ್ರಾಮನ್, ನೀವು ಅಷ್ಟೇ ಬ್ರೋ, ನಗೋದಲ್ಲ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಬನ್ರೋ 30ನೇ ತಾರೀಕು. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಇವಿಷ್ಟು KD ಖತರ್ನಾಕ್ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.